ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನಿತಾ ಸ್ಟುಡಿಯೋ. ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸ್ ನಾನು ಕೃಷ್ಣ ಜನ್ಮಾಷ್ಟಮಿಗೋಸ್ಕರ ಒಂದು ಕೃಷ್ಣನ ರಂಗೋಲಿ ಹಾಕೋದು ಹೇಳ್ಕೊಡ್ತಾ ಇದ್ದೀನಿ. ಮತ್ತು ಇನ್ನೊಂದು ದೊಡ್ಡ ರಂಗೋಲಿ 21ರಿಂದ 11 ಹಬ್ಬಕ್ಕೆ ಅದು ಹೊರಗಡೆ ಹಾಕಿ ಮತ್ತು ಕಲರ್ ತುಂಬಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಹೇಗೆ ಹಾಕೋದು ಅಂತೇಳಿ ಅಂತ. ಈಗ ಕೃಷ್ಣ ರಂಗೋಲಿ ಹಾಕ್ತಾ ಇದ್ದೀನಿ ಕೃಷ್ಣ ಜನ್ಮಾಷ್ಟಮಿಗೆ ಶನಿವಾರ ಹಾಕೋಕ್ಕೆ ಅಂತೇಳಿ ಅಂತ. ಮೊದಲು ಫೇಸ್ ಬರ್ಕೊಳ್ಳೋಣ. ಹೇಗೆ ಬರಬೇಕು ಅಂತಂದರೆ ಫಸ್ಟ್ ಒಂದು ಸರ್ಕಲ್ ಥರ, ಹಾಫ್ ಸರ್ಕಲ್ ಥರ ಹಾಕ್ಕೊಳ್ಳೋಣ. ಇಲ್ಲಿ ಕಿವಿ ಬರ್ಕೊಳ್ಳೋಣ. ಇಲ್ಲೆಲ್ಲ ಹೇರ್ ಬರುತ್ತೆ, ಆಮೇಲೆ ಮಾಡೋಣ. ಫಸ್ಟು ಭುಜ, ಭುಜ ಬಂದಮೇಲೆ ಇಲ್ಲಿ ಕೈ ತೋಳು, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡಿರೋ ಥರ, ಇದು ಕಾಲು ಮಡ್ಚ್ಕೊಂಡಿರೋ ಥರ, ಇನ್ನೊಂದು ಕಾಲಿದು, ಖಡ್ಗ, ಇದು ಪಂಚೆ, ಇದು ಪಂಚೆದು ಬಾರ್ಡರ್, ಇದು ಇಲ್ಲಿ ಕಾಲನ್ನ ಮಡ್ಚ್ಕೊಂಡು ಕೂತಿರೋಂಗೆ, ಈಗ ಇದು ಕೂತಿರೋದೆಲ್ಲ ಆಯ್ತದು.
ಇಲ್ಲಿ ಒಂದು ನೆಕ್ಲೆಸ್ ಥರ ಮಾಡೋಣ. ಈಗ ಮತ್ತೊಂದು ನೆಕ್ಲೆಸ್ಸು. ಈಗ ತಲೆ ಮುಖ ಎಲ್ಲ ಬಿಡಿಸೋಣಂತೆ. ಫಸ್ಟು ಹೇರ್ ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕರ್ವಿಯಾಗಿ ಒಂದು ಹಾಕ್ಕೊಳ್ಳೋಣ ಲೈನ್ಸ್ನ. ಈಗ ಇಲ್ಲಿಂದ ಜುಟ್ಟು ಬರುತ್ತೆ. ಇಲ್ಲಿಗೆ ತುರುಬು. ಆಮೇಲೆ ಇಲ್ಲಿ ಒಂದು ಇದು ನವಿಲುಗರಿ. ಇಯರಿಂಗು. ಈಗ ಇಲ್ಲಿವಾಗ ಒಂದು ಬೆಣ್ಣೆದು ಬೌಲ್ ಬರೆಯೋಣ. ಬೆಣ್ಣೆ ಇಟ್ಕೊಂಡಿದ್ದು. ಈಗ ಇಷ್ಟು ರಂಗೋಲಿ ಆಯಿತು. ಈಗ ಕೃಷ್ಣಂದು ಪಾದ ತೋರಿಸ್ತೀನಿ ಹೆಂಗೆ ಬರೆಯೋದು ಅಂತೇಳಿ ಅಂತ. ಪಾದ ತುಂಬ ಥರ ಬರಿಬೋದು. ಈಸಿಯಾಗಿ ಒಂದು 2-3 ಥರ ಹೇಳ್ಕೊಡ್ತೀನಿ. ಫಸ್ಟು 8 ಬರ್ಕೋಬೇಕು, ಆದರೆ ಮೇಲ್ಗಡೆಗೆ ದೊಡ್ಡದಾಗಿರ್ಬೇಕು ಹಿಂಗೆ. ಆಮೇಲೆ ಕೆಳಗಡೆಗೆ ಹಿಂಗೆ ಚಿಕ್ಕದಾಗಿರಬೇಕು ಈ ಥರ. ಅದೇ ಥರ ಇನ್ನೊಂದು ಬರ್ಕೊಳ್ಳೋಣ. 2 ಒಂದೇ ಸಮ ಇದ್ದರೆ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹೆಬ್ಬೆರಳು ಫಸ್ಟ್ ಇಲ್ಲಿ ತುದಿಗೆ 1 ಈ ಥರ, ಆಮೇಲೆ ಚಿಕ್ಕದಾಗಿ 4 ಬೆರಳು ಹೀಗೆ. ಈಗ ಹೆಬ್ಬೆರಳನ್ನ ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹಿಂಗೆ ದೊಡ್ಡದಾಗಿ ಕಾಣಿಸುತ್ತೆ. ಈಗ ಇನ್ನೊಂದು ಥರ ಹೇಳ್ಕೊಡ್ತೀನಿ. ಸರ್ಕಲ್ ಹಾಕ್ಬಿಡೋದು. ಈಗ 8 ಹಾಕೋಕ್ಕೆ ಕಷ್ಟ ಆಯಿತು ಅಂತ ಅಂದರೆ ದೊಡ್ಡದೊಂದು ಸರ್ಕಲ್ಲು, ಹೀಗೆ ಚಿಕ್ಕದೊಂದು ಸರ್ಕಲ್ಲು ಅದ್ರ ಜೊತೆಗೇನೆ. ಈಗ ಅದೇ ಥರ ಇಲ್ಲಿ ಹೆಬ್ಬೆರಳನ್ನ ಸ್ವಲ್ಪ ಜಾಸ್ತಿ ರಂಗೋಲಿ ಹಾಕೋದು, ಚಿಕ್ಕದೆಲ್ಲ ಹಿಂಗೆ ಹಾಕೋದು.
ಅದನ್ನು ಸ್ವಲ್ಪ ಪ್ರೆಸ್ ಮಾಡಿಬಿಟ್ರೆ ಹೆಬ್ಬೆರಳು ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಇನ್ನೊಂದು ಯಾವ ಥರ ಅಂತಂದರೆ ಇಲ್ಲಿ ಹಾಕ್ತೀನಿ. ಈ ಥರ ಇಲ್ಲಿ ಮಾಮೂಲಿ ಹೆಜ್ಜೆಗಳನ್ನ ಬೆರಳುಗಳನ್ನ ಇಡೋದು. ಇಲ್ಲ ಸುಮ್ಮನೆ ಯಾವುದೂ ಬರಲ್ಲ ಅಂದರೆ ಸ್ವಲ್ಪ ಸುಮ್ಮನೆ ಒಂದು ಇಷ್ಟು ರಂಗೋಲೆ ಹಿಂಗೆ ಹಾಕ್ಕೊಳ್ಳೋದು, ಆಯಿತಾ. ಹಿಂಗೆ ರಂಗೋಲೆ ಹಿಂಗೆ ಹಾಕ್ಕೊಂಡು ಒಂದಿಷ್ಟು ಒಂದು ಕಡ್ಡಿ ಅಂಥದ್ದೇನಾದ್ರು ತೊಗೊಂಡು ಅದರಲ್ಲೂ ಕೂಡ ಮಾಡ್ಬೋದು. ಈಗ ಹಾಕಕ್ಕೆ ಬರಲಿಲ್ಲ ಅದು ಏಟ್ ಅಂತಂದರೆ ಈ ಥರ ಪೆನ್ಸಿಲ್ಲು ಅಥವಾ ಈ ಥರ ತಗೊಂಡು ಈ ಥರ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇಲ್ಲಿ ಕಡ್ಡಿನಲ್ಲೂ ಏನಾದರೂ ಒಂದು ಈ ಥರನೂ ಮಾಡ್ಬೋದು. ಸೊ ಇವತ್ತಿಂದು ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಕೃಷ್ಣನ ರಂಗೋಲಿ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈಗ ಇನ್ನೊಂದು ರಂಗೋಲಿ 21ರಿಂದ 11, ಇದು ಸ್ವಲ್ಪ ದೊಡ್ಡದೇ. ಅದರ ರಂಗೋಲಿ ಕಲರ್ ತುಂಬ ಚೆನ್ನಾಗಿರುತ್ತೆ ಇದು ಹಾಕೋಕ್ಕೆ. ಸೊ ಫಸ್ಟ್ ಏನು ಮಾಡಬೇಕು ಅಂದರೆ ಕಾರ್ನರಿಂದ ತೊಗೊಳ್ಳೋಣ. ಕಾರ್ನರ್ 4 ಚುಕ್ಕಿಗೆ ಒಂದು ಲೈನ್ ಹಾಕ್ಕೊಂಡು ಒಂದು ಡೈಮಂಡ್ ಶೇಪ್ ತಗೊಳ್ಳೋಣಂತೆ. 4 ಇದು 4 ಚುಕ್ಕೆ, ಇಲ್ಲಿ 4 ಚುಕ್ಕೆ ಮತ್ತು ಇದಕ್ಕೆ ಜಾಯಿನ್ ಮಾಡೋಣ. ಮಿಡಲಲ್ಲಿ ಒಂದು ಡೈಮಂಡ್ ಬರುತ್ತೆ 4 ಚುಕ್ಕೆಗೆ ಈ ಥರ. ಅದೇ ಥರ ಎಲ್ಲ ಕಡೆಗೂ 4 ಚುಕ್ಕೆ ಡೈಮಂಡ್ ಮಾಡ್ಕೊಳ್ಳೋಣ. ಈಗ ಇಷ್ಟು ಮಾಡ್ಕೊಂಡಾದಮೇಲೆ ಈಗ ಇಲ್ಲೊಂದು ಪದ್ಮ ಬರುತ್ತೆ. ಇಲ್ಲಿಂದ ಸ್ಟ್ರೈಟಾಗಿ ಒಂದು ಲೈನು, ಇಲ್ಲಿಂದ ಪಕ್ಕದಲ್ಲಿ ಒಂದು ಲೈನು, ಈ ಲೈನ್, ಈ ಥರ 3 ಲೈನ್ ಹಾಕ್ಕೋಬೇಕು. ಇದಕ್ಕೆ ಒಂದು ಹಾಫ್ ಪದ್ಮ ಮಾಡ್ಕೊಳ್ಳೋಣ ಹೀಗೆ. ಈ ಥರ ಅದೇ ಥರ ಇಲ್ಲೂ ಅಷ್ಟೇ. ಇದು ತುಂಬ ಈಸಿ ಇದೆ, ನೋಡೋಕ್ಕೆ ಮಾತ್ರ ದೊಡ್ಡ ರಂಗೋಲಿ ಅಷ್ಟೇ. ಈಗ ಇಲ್ಲಿಂದ ಈ ಲೈನ್ ತೊಗೊಳ್ಳೋಣ. 3 ಲೈನು, 3 ಚುಕ್ಕೆಗೆ ಲೈನು ಮೇಲ್ಗಡೆ ಹಿಂಗೆ ಹೋಗಬೇಕು, ಆಮೇಲೆ ಒಳಗಡೆಗೆ ಹಿಂಗೆ ಬರಬೇಕು. ಇದೊಂಥರ ಕಳಸದ ಥರ ಬರುತ್ತೆ. ಇಲ್ಲಿ 3 ಚುಕ್ಕೆ, ಇಲ್ಲಿ 3 ಚುಕ್ಕೆ, ಅದೇ ಥರ ಇಲ್ಲಿ 3 ಚುಕ್ಕೆ 3 ಚುಕ್ಕೆ, ಮಧ್ಯದಲ್ಲಿ 4 ಇರಬೇಕು. ಇದಕ್ಕೂ ಕೂಡ ಒಂದು ಡೈಮಂಡ್ ಮಾಡೋಣ, ಸರಿನಾ? ಈ ಥರ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡೋಣ. ಇವಾಗ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೆಕ್ಸ್ಟ್ ಇಲ್ಲಿಗೆ ಕಂಟಿನ್ಯೂ ಮಾಡ್ಕೊಳ್ಳೋಣ. ಆಮೇಲೆ ಅಲ್ಲಿ ಜಾಯಿನ್ ಮಾಡೋದು ಹೇಳ್ಕೊಡ್ತೀನಿ. ಈಗ ಇಲ್ಲಿ ಕರೆಕ್ಟಾಗಿ ಫ್ಲವರ್ಗೆ ಮಧ್ಯದಲ್ಲಿ ಈ 3 ಚುಕ್ಕೆಗೆ ಹಿಂಗೆ ಜಾಯಿನ್ ಮಾಡಬೇಕು. ಅದೇ ಥರ ಇಲ್ಲಿಗೂ ಹಿಂಗೆ ಜಾಯಿನ್ ಮಾಡಬೇಕು. ಹಿಂಗೆ ಒಂಥರ ಸ್ಟಾರ್ ಥರನೂ ಕಾಣಿಸುತ್ತೆ ಸ್ವಲ್ಪ. ಈ ಥರ ಆಯ್ತು. ಇವಾಗ ಈಗ ಕ್ಲಿಯರಾಗಿ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಈಗ ಇಲ್ಲಿ ಮತ್ತೊಂದು ಡೈಮಂಡ್ ತೊಗೊಳ್ಳೋಣ. ಕರೆಕ್ಟಾಗಿ ಇಲ್ಲಿಗೆ ಬರೋ ಅಂಥ 4ಕ್ಕೆ ಇಲ್ಲಿಗೆ ಡೈಮಂಡು ಹೀಗೆ ಕರೆಕ್ಟಾಗಿ ಇದು ಎದುರಿಗೆ ಬರೋ ಅಂಥ 4 ಚುಕ್ಕೆಗೆ ಹೀಗೆ ಈ ಥರ ಡೈಮಂಡ್ಗಳಾಯಿತು. ಮಿಡಲಲ್ಲಿ ಒಂದು ಸ್ಟಾರ್ ಹಾಕಿಬಿಟ್ಟು ಆಮೇಲೆ ಇದು ಮಾಡೋಣ ಅಂತ ಇಲ್ಲೊಂದು. ಈಗ ನೋಡಿ ಈ 3 ಚುಕ್ಕೆಗೆ ಜಾಯಿನ್ ಮಾಡ್ತಾ ಬರೋಣ.
ಇದು ಮತ್ತೇನೋ ಸ್ಟಾರ್ ಹಾಕಿಬಿಟ್ಟು ಜಾಯಿನ್ ಮಾಡ್ಬೋದು, ಅಥವಾ ನಾನು ಲಾಸ್ಟ್ ವಿಡಿಯೋದಲ್ಲಿ ಬಿಫೋರ್ ಲಾಸ್ಟ್ ವಿಡಿಯೋದಲ್ಲಿ ಹೇಳೋದು ಅಂತ ಹೇಳ್ತಾರೆ. ಇಲ್ಲಿ ಒಂದು ಈ ಮೂರು ಚಿಕ್ಕೆಗೆ ಲೈನ್ ಹಾಕ್ಕೊಂಡ್ಬಿಟ್ಟು ಇಲ್ಲಿಂದ ಜಾಯಿನ್ ಮಾಡ್ತಾ ಬರೋಣ. ಈ ಥರ ಇದು ಕಲರ್ ತುಂಬಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಬ್ಬಗಳಲ್ಲೆಲ್ಲ ದೊಡ್ಡದಾಗೂ ಇರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಸೊ ಚಿತ್ರ ಇಷ್ಟೇನೆ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಡೆಕೋರೇಟ್ ಮಾಡೋದಾದರೆ ಎಲ್ಲ ಕಡೆಗೂ ಕೂಡ ಮಾಡ್ಬೋದು. ಈಗ ಇಲ್ಲೆಲ್ಲ ಪದ್ಮ ಇರೋ ಕಡೆ ಎಲ್ಲ ಒಂದೊಂದು ಲೈನ್ಸ್ಗಳಂಥದ್ದು ಇಲ್ಲಾರೆ ಹಾಕ್ಬೋದು ತುದಿಗೆ, ಇಲ್ಲಾಂದರೆ ಇಲ್ಲಾದರೂ ಹಾಕ್ಬೋದು, ನಿಮ್ಗೆ ಇಷ್ಟ ಬಂದಂಗೆ ಹಾಕ್ಬೋದು. ಹಿಂಗೆ ರಂಗೋಲಿಯಲ್ಲಿ ಚೆನ್ನಾಗಾಗುತ್ತೆ. ಫಸ್ಟು ಕಲರ್ ತುಂಬಿಟ್ಟು ಆಮೇಲೆ ಇಲ್ಲೆಲ್ಲ ಲೈನ್ಸ್ಗಳು ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಮಿಡಲಲ್ಲಿ ಏನಾದರೂ ಒಂದು ಇಲ್ಲೂ ಕೂಡ ಹಾಕೋಣ. ನೋಡಿದ್ರಲ್ಲ ಹೇಗೆ ಹಾಕೋದು ಅಂತ ಹೇಳಿ ಅಂತ. ಮುದ್ದಾದ ಕೃಷ್ಣನ ನೋಡಿದ್ರಲ್ಲ ನೀವು, ಮತ್ತು 21ರಿಂದ 11 ದೊಡ್ಡ ರಂಗೋಲೆ ಕೂಡ ನೋಡಿದ್ರಲ್ಲ. ಹೇಗೆ ಬಂತು ಅಂತ ನೀವು ಕೂಡ ಮನೇಲಿ ಹಾಕಿ, ಕೃಷ್ಣ ಜನ್ಮಾಷ್ಟಮಿ ದಿವಸ ಹಾಕಿ ನನಗೂ ಕೂಡ ಫೋಟೋ ಕಳಿಸೋದನ್ನು ಮರಿಬೇಡಿ. ಇನ್ನು ಯಾವುದಾದ್ರೂ ಬೇರೆ ಥರ ರಂಗೋಲೆನೂ ಬೇಕು ಅಂತ ಹೇಳಿದರೆ ನನಗೆ ಕಮೆಂಟ್ ಮಾಡಿ, ನಾನು ಅದನ್ನು ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.